ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಚಿರತೆ ಇದಕ್ಕಿದಂಗೆ ಕಣ್ಮುಂದೆ ಬಂದ್ಬಿಡದ. ಇಕ್ಕಿದ್ ಬಟ್ಟೆಲೆ ಬ್ಯಾಗ್ಗೆ ಒಂದ್ ಜೊತೆ ಬಟ್ಟೆ ಹಾಕೊಂಡು ಮಾದಪ್ಪನ ಬೆಟ್ಟದ ಕಡೆ ನನ್ ಪಯಣ. ಯಾಕಿಷ್ಟು ಅರ್ಜೆಂಟ್ ಅಲ್ಲಿ ಹೊರಟೆ ಅಂದ್ರೆ ಮಾದಪ್ಪ ಕನ್ಸಲ್ ಬಂದ್ಬಿಟ್ಟಿದ್ರು. ಬನ್ನೂರಿಗೆ ಬಂದು ಬಸ್ ಹತ್ಕೊಂಡು ಮಳವಳ್ಳಿಗೆ ಬಂದ್ ಇಳಿದೆ. ನಡ್ಕೊಂಡು ಈಚೆಗೆ ಬಂದ್ರೆ ಇವಣ್ಣ ಸಿಕ್ಕಿದ್ರು. ಎಷ್ಟು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತಾ? ಮಾತಾಡ್ಸ್ಕೊಂಡು ಬೆಟ್ಟದ ಬಸ್ ಹತ್ತದು. ಫುಲ್ ರಶ್ ಇತ್ತು. ನೋಡ್ತಿದಂಗೆ ಕೊಳ್ಳೆಗಾಲ. ಅಲ್ಲಿಂದ ಸೀದಾ ತಾಳ್ಬೆಟ್ಟದಲ್ಲಿ ಬಂದಿಳಿದು. ಯಾಕಂದ್ರೆ ತಾಳ್ಬೆಟ್ಟದಿಂದ ಮಾದಪ್ಪನ ಬೆಟ್ಟ ಗಂಟ ಪಾದಯಾತ್ರೆ ಮಾಡ್ಬೇಕಿತ್ತು. ಸುಮಾರು ಜನರು ಮಂಡ್ಯದಿಂದಲೇ ನಡ್ಕೊಂಡ್ ಬಂದಿದ್ರು. ನಾವು ಕಾರಣಾಂತರಗಳಿಂದ ಇಲ್ಲಿಗೆ ಬಂದ್ ಸೇರ್ಕೊಂಡು ಪರ ನಡೀತಾ ಇತ್ತು. ಮುಖ ತೊಳ್ಕೊಂಡು ಕೈ ಮುಗಿದು ಉಬ್ಬತ್ತಿ ಕಿಸ್ಕೊಂಡು ಊಟ ಕೂತ್ಕೊಂಡು ಹೊಟ್ಟೆ ತುಂಬಾ ಪ್ರಸಾದ ತಿನ್ಕೊಂಡು ಚಳಿಗೆ ನಿದ್ದೆ ಬರ್ಲಿಲ್ಲ ಅಂತ ಸಂಗೀತ ಕಾರ್ಯಕ್ರಮ ನಡೀತಿದ್ ಕಡೆ ಹೊರಟು. ಒಳ್ಳೆ ಮಾದಪ್ಪನ ಪದ ಕೇಳ್ಕೊಂಡು ಕೆಳಕ್ ನಡ್ಕೊಂಡ್ ಬಂದ್ರೆ ಈ ಅಮ್ಮವರು ಚಳಿಗೆ ಧೂಪ ಆಗೋ ಕೊಂಡದ ಮುಂದೆನೆ ಬಿಸಿ ಕೈಸ್ಕತಿದ್ರು. ಲೈಟ್ ಆಗಿ 90 ಟೀ ಕುಡ್ಕೊಂಡು ರಾತ್ರಿ 12 ಗಂಟೆ ಆದ್ರೂ ನಿದ್ದೆ ಬರ್ಲಿಲ್ಲ ಅಂತ 4 ಗಂಟೆ ತನಕ ಬೆಂಕಿ ಮುಂದೆ ಕೂತಿದ್ದು. ಮತ್ತೆ ಮುಖ ತೊಳ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಪಾದಯಾತ್ರೆ ಶುರು ಮಾಡ್ದು. ನೀವು ನಂಬಲ್ಲ, ಆ ಕತ್ಲಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ನಿಜವಾಗ್ಲೂ ಒಂದ್ ಕಡೆ ಭಯ ಆಯ್ತಾ ಇತ್ತು. ಯಾವ ಮೂಲೆಯಿಂದ ಯಾವ ಪ್ರಾಣಿ ಬರ್ತದೋ ಅಂತ. ಧೈರ್ಯ ಮಾಡಿ ಮಾದಪ್ಪನ್ ಕೂಕೊಂಡು ಬೆಟ್ಟ ಹತ್ತಿದಂಗೆ ದಾರಿಲಿ ಹನುಮಂತನ ದೇವಸ್ಥಾನ ಸಿಕ್ತು. ಇಲ್ಲೂ ನಮ್ಮ ಅಣ್ಣ ತಮ್ಮದಿರೆಲ್ಲ ಬೆಂಕಿ ಕಾಯಿಸ್ಕೊಳಕ್ ನಿಂತ್ಕೊಂಡ್ರು. ಚಳಿಗೆ ಬೆಂಕಿ ಮುಂದೆ ನಿಂತ್ಕೊಂಡು ಹಂಗೋ ಹಿಂಗೋ ಒಂದ್ ಬೆಟ್ಟ ಹತ್ತಿ ಇಳಿದು ಇನ್ನೊಂದ್ ಬೆಟ್ಟ ಹತ್ತಿದಂಗೆ ಒಂದ್ ಬಂಡೆ ಸಿಕ್ತು. ಕೂತ್ಕೊಂಡೆ. ಯಾಕೆ ಕೇಳ್ತೀರಾ, ಮಸ್ತ್ ವ್ಯೂ. ನಾನೇನ್ ಹೇಳ್ತೀನಪ್ಪ ಅಂದ್ರೆ ಯಾರೇ ಪಾದಯಾತ್ರೆ ಮಾಡಿದ್ರು ಗುಂಪಲ್ಲಿ ಬನ್ನಿ, ಯಾಕಂದ್ರೆ ಪ್ರಾಣಿಗಳು ಎದುರುತ್ತವೆ. 2-3 ಜನ ಬಂದು ಯಾಕೆ ಪ್ರಾಣಿ ಬೈಕ್ ಸಿಗ್ತೀರಾ? ಹಂಗೆ ಇನ್ನೊಂದ್ ವಿಷಯ, ನಮ್ ಕಣ್ ಮುಂದೆ ಅಂತೂ ಯಾವ ಪ್ರಾಣಿನೂ ಬರ್ಲಿಲ್ಲ. ಅಜ್ಜಿ ಅಂತೂ ನನಗೆ ಕಾಂಪಿಟೇಷನ್ ಕೊಡ್ತಿದ್ರು. ನೋಡ್ತಿದ್ದಂಗೆ ಆನೆ ತಲೆ ದಿಬ್ಬದ ಮೇಲೆ ಬಂದು ಬಿಸ್ಕೆಟ್ ಬಾಳೆಹಣ್ಣು ತಿನ್ಕೊಂಡು ಸೂರ್ಯದೇವ ಉದಯಿಸ್ತಾ ಇದ್ರು ಅಂತ ನೋಡ್ಕೊಂಡು ಮತ್ತೆ ನಡಿಗೆ ಶುರು ಮಾಡ್ದು. ಬೆಟ್ಟ ಇಳ್ಕೊಂಡು ಸೀದಾ ದೇವಸ್ಥಾನ ಮುಂದೆ ಬರ್ತಿದ್ದಂಗೆ ದರ್ಶನ ಮಾಡಕ್ ಹೊರಟು. ಪಾದಯಾತ್ರೆ ಮಾಡ್ಕೊಂಡ್ ಬಂದವ್ರಿಗೆ ಮುಂದೆ ಗೇಟ್ ಅಲ್ಲೇ ಎಂಟ್ರಿ. ದರ್ಶನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಮುಡಿ ಮಾಡಿಸ್ಕೊಂಡು ಶವರ್ ಅಲ್ಲಿ ಸ್ನಾನ ಮಾಡಿ ಮತ್ತೆ ಕೊಳದ ಕಡೆ ಬಂದು. ಯಾಕಂದ್ರೆ ಕೊಳದಲ್ಲಿ ಸೋಪ್ ಆಗ್ಲಿ ಶಾಂಪ್ ಆಗ್ಲಿ ಬಳಸಂಗಿಲ್ಲ. ನೀರ್ ಮುಳಿಕೊಂಡು ಮತ್ತೆ ದರ್ಶನ ಮಾಡ್ಕೊಂಡು ಮಧ್ಯಾಹ್ನದ ಊಟ ತಿನ್ನೋಣ ಅಂತ ದಾಸೋ ಭವನದ ಕಡೆ ಹೊರಟು. ಊಟ ಮಾಡ್ಕೊಂಡು ಮಳವಳ್ಳಿ ಬಸ್ ಹತ್ತದು. ಬಸ್ಸಲ್ಲೇ ಒಂದ್ ರೌಂಡ್ ನಿದ್ದೆ ಮಾಡ್ಕೊಂಡು ಮಳವಳ್ಳಿಯಿಂದ ನಮ್ಮೂರ್ ಕಡೆ ನನ್ನ ಪಯಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.